ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಡಿಸೈನು. ಇದು ಬಟರ್ಫ್ಲೈ ಡಿಸೈನ್ ಅನ್ಬೋದು, ಇಲ್ಲ ಬೋ ಡಿಸೈನ್ ಕೂಡ ಅನ್ಬೋದು. ಸೊ ಇದಕ್ಕೆ ಒಂದು ಇಂಚ್, 1/4 ಇಂಚಷ್ಟು ನಾನು ನೋಡಿ 1/4 ಇಂಚಷ್ಟು ನಾನು ಕಾರ್ಡ್ ಕಟ್ ಮಾಡ್ಕೊಂಡಿದ್ದೀನಿ. ಲೆಂತ್ ಒಂದು ನೋಡ್ಕೊಳ್ಳಿ, ಬಿಡ್ತು ಎಷ್ಟಾದರೂ ಇಡ್ಬೋದು. ಈ ಥರ ಮಧ್ಯದಲ್ಲಿ ಒಂದು ಬಾಕ್ಸ್ ಶೇಪ್ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಸೊ ನಾರ್ಮಲ್ ನೀಡಲ್ಗೆ ಸೂಜಿ ಥರ ಕಾಟನ್ ಥ್ರೆಡ್ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಎಳೆ ಹಾಕಿಬಿಟ್ಟು 2 ಎಳೆ ಆಗುತ್ತಲ್ಲ, ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ನಾಟ್ ಬರಬೇಕು. ಸೊ ನಾವು ಸಿಲ್ಕ್ ಥ್ರೆಡ್ ಯಾವ ಕಲರ್ ತೊಗೋತೀವೋ ಕಾಟನ್ ಥ್ರೆಡ್ ಕೂಡ ಅದೇ ಕಲರ್ ತೊಗೋಬೇಕು. ಮತ್ತು ಸಿಲ್ಕ್ ಥ್ರೆಡ್ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಡಿಸೈನ್ ಈಸಿ ಇದೆ. ಎಲ್ಲರೂ ಕೂಡ ಹಾಕೋಬೋದು. ಕ್ರೋಶ ಬಂದಿಲ್ಲ ಅಂದವ್ರು ಕೂಡ ಈ ಡಿಸೈನು ಬಿಗಿನರ್ಸು ಎಲ್ಲರೂ ಕೂಡ ಹಾಕೋಬೋದು. ಸೊ ಜಸ್ಟ್ ನಾನು ತಂಬಲ್ಲಿ ನೋಡಿ ಆ ಥರ ದಾರನ ಸುಮ್ಮನೆ ಹಾಗಿಟ್ಕೊಂಡು ಈ ಥರ ಸುತ್ತಾ ಇದ್ದೀನಿ. ನಾನಿಲ್ಲಿ 100ರಿಂದ 120ವರೆಗೂ ಸುತ್ಕೋತೀನಿ. ನೀವು ನೋಡ್ಕೋಬೋದು. ಈ ಲೆಂತನ್ನು ಇನ್ನೂ ಚಿಕ್ಕದು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 1/4 ಇಂಚ್ ಮಾಡಿದ್ದೀನಲ್ಲ, 1 ಇಂಚ್ ಕೂಡ ನೀವು ಮಾಡ್ಕೋಬೋದು. ಈ ಥರ ಸುತ್ಕೋ ಹೋಗಬೇಕು. ಸೊ ನಾನಿಲ್ಲಿ ಕರೆಕ್ಟಾಗಿ 115ರಿಂದ 120 ಅಂದ್ಕೊಳ್ಳಿ, 120 ಸತಿ ನಾನು ದಾರಾನ ಈ ಥರ ಸುತ್ಕೊಂಡಿದ್ದೀನಿ. ಸುತ್ಕೊಂಡಾದಮೇಲೆ ಆ ದಾರಾನ ಹಾಗೆ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ನೋಡಿ, ರೈಟ್ ಸೈಡಿಂದ ನಾನು ಕೆಳಗಡೆಯಿಂದ ಮೇಲೆಗೆ ನೀಡಲ್ನ ಈ ರೀತಿ ಹಾಕ್ತಾಯಿದ್ದೀನಿ. ಎಮ್ಮಿಂಗ್ ನೀಡಲ್ದು ಈ ರೀತಿ ಹಾಕ್ತಾಯಿದ್ದೀನಿ. ಯಾವುದಾದ್ರು ನೀಡಲ್ ತೊಗೋಬೋದು. ಸೊ ಕೆಳಗಡೆಯಿಂದ ಮೇಲೆ ಹಾಕಿ ನೋಡಿ, ದಾರ ಸ್ವಲ್ಪ ಎಳ್ಕೊಂಡು ಇದು 2 ದಾರ ಇರುತ್ತಲ್ವ, ಇದ್ರೊಳಗಡೆ ನಾಟ್ ಮುಂಚೆ 2 ದಾರ ಇರುತ್ತಲ್ವ, ಅದ್ರ ಒಳಗಡೆ ನಾನು ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಅದ್ರ ಒಳಗಡೆ ಈ ರೀತಿ ನೀಡಲ್ನ ಪಾಸ್ ಮಾಡಿದ್ರೆ ಅದು ನಮಗೆ ನಾಟ್ ಸೆಕ್ಯೂರ್ ಆಗುತ್ತೆ. ಟೈಟಾಗಿ ಸೆಂಟರ್ಗೆ ಬರಬೇಕು. ಸೊ ಸೆಂಟರಾಗೆ ಈ ಥರ ಟೈಟಾಗಿ ಎಳ್ಕೊಳ್ಳಿ. ಇನ್ನೂ ಒಂದು ಹಾಕಿ, ಒಂದೇ ಸಾಕಾಗಲ್ಲ, ಯಾಕಂದರೆ ಸಿಲ್ಕ್ ಥ್ರೆಡ್ ಸ್ವಲ್ಪ ಜಾರತ್ತಲ್ವ. ಸೊ ಅದಕ್ಕೋಸ್ಕರ ಇನ್ನೂ ಒಂದು ಟೈಮು ಕೆಳಗಡೆಯಿಂದ ಮೇಲೆ ಕೇಳ್ಕೊಳ್ಳೋದು, ಈ ಥ್ರೆಡ್ ಒಳಗಡೆಯಿಂದ ಪಾಸ್ ಮಾಡೋದು. ಸೊ ಈ ರೀತಿ 2 ಟೈಮ್ ನಾನು ಹಾಕಿ ಟೈಟಾಗಿ ಎಳ್ಕೊಳ್ತೀನಿ. ಸ್ವಲ್ಪ ಟೈಟ್ ಆಗುತ್ತೆ. ಇವಾಗ ಅದು ಸಾಕಾಗಲ್ಲ ಫ್ರೆಂಡ್ಸ್ ನಮಗೆ, ಯಾಕಂದರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಸೆಂಟರಿಂದ ಒಂದು 2-3 ಸರ್ತಿ ಈ ಥರ ನಾಟ್ಸ್ನ ಹಾಕ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಮಾತ್ರ 2 ಸರ್ತಿ ಕೆಳಗಡೆಯಿಂದ ಮೇಲೆ ಪೂರ್ತಿ ದಾರಕ್ಕೆ ಹಾಕ್ಕೋತೀನಿ. ಆಮೇಲೆ ಸೆಂಟರಿಂದನೇ ಒಂದು 3 ಟೈಮ್ಸ್ ಹಾಕ್ಕೊಳ್ತೀನಿ. ನೋಡಿ, ಸೆಂಟರಿಂದನೇ ತೊಗೊಳ್ತಾ ಇದ್ದೀನಿ. ಅರ್ಧದಿಂದ ಸೈಡಿಂದ ಆ ಥರ ಒಂದು 3-4 ಹಾಕ್ಕೊಳ್ಳಿ. ಸ್ವಲ್ಪ ಸೆಕ್ಯೂರ್ ಆಗಿಬಿಟ್ಟು ಟೈಟಾಗೆ ಬಿಚ್ಕೊಬರಬಾರ್ದು. ಈ ಥ್ರೆಡ್ಡೆಲ್ಲ ಸೇರಿಸ್ಬಿಟ್ಟು ಒಂದು ನಾಟ್ ಕೂಡ ಹಾಕ್ಕೋತೀನಿ. ಸೊ ನಿಮಗೆ ಎಷ್ಟು ಟೈಟ್ ಸೆಕ್ಯೂರ್ ಅನಿಸಿದ್ರೆ ಲಾಸ್ಟಲ್ಲಿ ಒಂದು ಸತಿ ಗಮ್ ಟಿಪ್ ಕೂಡ ಮಾಡ್ಕೋಬೋದು. ಈ ನಾಟ್ ಮೇಲೆ ಈ ಥರ ತೆಗೆದುಬಿಡೋಣ ಥ್ರೆಡ್ನ. ನಿಧಾನಕ್ಕೆ ಆರಾಮಾಗಿ ತೊಗೊಳ್ಳಿ, ಯಾಕಂದರೆ ಬೋ ಥರ ನಮ್ಗೆ ಹಾಗೇ ಇರಬೇಕು. ಸೊ ಈ ರೀತಿ ತೆಕ್ಕೊಂಡಾದಮೇಲೆ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಕ್ಸ್ಟ್ರಾ ಥ್ರೆಡ್ಡು ಮತ್ತು ನಾಟ್ ಮಾಡಿರ್ತೀವಲ್ಲ, ಆ ಥ್ರೆಡ್ಸು ಎಲ್ಲ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಬೇಕಂದರೆ ಒಂದು ಸ್ವಲ್ಪ ಗಮ್ ಟಿಪ್ ಹಾಕ್ಕೊಳ್ಳಿ. ನಿಮಗೆ ಇನ್ನೂ ಸೆಕ್ಯೂರ್ ಬೇಕಂದರೆ ಈ ಥರ ನೀಟಾಗೆ ಮಾಡ್ಕೊಳ್ಳಿ. ಸೊ ಇದು ಹಿಂದೆ ಬ್ಯಾಕ್ ಸೈಡ್ ಇದು ನಾಟ್ಸ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಆ ನೋಟು ಕಾಣಿಸೋದಿಲ್ಲ. ಸೊ ಬ್ಯಾಕ್ ಸೈಡ್ ಇದು ನಾನಿಲ್ಲಿ ನೋಡಿ ಕ್ರೋಶ ನೀಡಲ್ಲಿ ಹಿಂದೆಗಡೆಯಿಂದ ಈ ಥರ ಸ್ವಲ್ಪ ಬೌನ್ಸಿ ಟೈಪ್ ಕಾಣಿಸ್ಲಿ ಅಂದ್ಬಿಟ್ಟು ಜಸ್ಟ್ ದಾರ ಯಾವುದಾದ್ರೂ ಆ ಕಡೆ ಈ ಕಡೆ ಹೋಗಿರುತ್ತಲ್ಲ, ಜಸ್ಟ್ ಹಿಂಗೆ ಮಾಡ್ತಾಯಿದ್ದೀನಿ. ನಾಟ್ ನೆಸಸರಿ. ನಿಮ್ಮದು ಬೋ ಚೆನ್ನಾಗಿ ಬಂದಿದ್ದರೆ ಹಾಗೆ ಇಟ್ಕೋಬೋದು. ಜಸ್ಟ್ ಆ ಥರ ಮಾಡ್ಕೊಳ್ಳಿ. ಎಳೆಗಳು ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಕೂತ್ಕೊಳ್ಳೋ ಥರ ಜಸ್ಟ್ ಹಾಗೆ ನೀಟಾಗೆ ದಾರನ ಸೆಟ್ ಮಾಡ್ಕೊಳ್ಳಿ. ಒಂದು ಆಚೆ ಈಚೆ ಆಗುತ್ತೆ, ಏನು ಗೊತ್ತಾಗೋದಿಲ್ಲ. ಸಾರಿಗೆ ಹಾಕಿದ್ಮೇಲೆ ಆಚೆ ಈಚೆ ಆದ್ರೂ ಪ್ರೆಸ್ ಆಗಿಬಿಡುತ್ತೆ. ಸೊ ಈ ರೀತಿ ಬೋಸ್ನ ನಾವು ರೆಡಿ ಮಾಡ್ಕೋಬೇಕು. ಇಡೀ ಸೀರೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನೀವು ಗ್ಯಾಪ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ. ಸೊ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೀಡ್ಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ತುಂಬ ಈಸಿ ಇದು ಬೋಸು ಕೂಡ ತುಂಬ ಬೇಗ ಆಗೋಗುತ್ತೆ. ಜಸ್ಟ್ ಸೆಂಟ್ರಲ್ ಟೈ ಮಾಡೋದಲ್ವ. ಈ ಥರ ನಾವು ಇವಾಗ ಸ್ಟಿಚ್ ಮಾಡಬೇಕು ಸ್ಯಾರಿಗೆ. ನಾನು 3 ಇಂಚಸ್ ಗ್ಯಾಪಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್, ಒಂದು 3 ಇಂಚ್ ಗ್ಯಾಪಲ್ಲಿ. ಸೊ ನೋಡಿ, ಇದಕ್ಕೆ ಬೀಡ್ಸು ಮೀಡಿಯಮ್ ಸೈಜ್ ಬೀಡ್ಸ್ ಮತ್ತು ಪರ್ಲ್ ಬೀಡ್ ದೊಡ್ಡದು ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ದು ತೊಗೊಂಡಿದ್ದೀನಿ ಪರ್ಲ್ ಬೀಡ್ ಬದಲು ಈ ಥರ ಡಿಫ್ರೆಂಟ್ ಆಗಿರೋದು ಯಾವ್ದಾದ್ರು ಗೋಲ್ಡನ್ ಬೀಡ್ ಕೂಡ ನಾವು ಹಾಕ್ಕೋಬೋದು ಈ ಥರ. ಸೊ ಪರ್ಲೆ ಅಂತ ಏನಿಲ್ಲ, ನಾನು ಸ್ವಲ್ಪ ಎನ್ಹಾನ್ಸಾಗಿ ಕಾಣಲಿ, ಬರೀ ಗೋಲ್ಡ್ ಏನಕ್ಕೆ ಅಂದ್ಬಿಟ್ಟು ಪರ್ಲ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ಅದರಲ್ಲಿ ಟಿಯರ್ ಡ್ರಾಪ್ ಅಂದ್ರೂ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಒಂದು ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಿ ಈ ಡಿಸೈನ್ಗೆ, ಎಕ್ಸ್ಟ್ರಾ ಬೇರೆ ಸೀರೆದು. ಅದರಲ್ಲಿ ಟಿಯರ್ ಡ್ರಾಪ್ ಪರ್ಲ್ ಹಾಕಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಆ ಥರ ಕೂಡ ನೀವು ಹಾಕ್ಕೋಬೋದು. ಸೊ ನಾನಿಲ್ಲಿ 3 ಇಂಚ್ ಗ್ಯಾಪಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ವಾ. ಆ ನಾಟ್ ಹಿಂದೆ ಬರೋ ಥರ ನೋಡಿ, ನೀಡಲ್ನ ಈ ಥರ ಹಿಂದೆಯಿಂದ ಎಮ್ಮಿಂಗಿಂದ
ಒಂದು ಪಾಸ್ ಮಾಡ್ಕೊಳ್ತೀನಿ, ನಾಟಿಂದೇ ಬರಬೇಕು. ಇನ್ನೂ ಒಂದು ನಾಟ್ ಹಾಕ್ಕೊಳ್ಳೋಣ. ಸೊ ಸ್ಟಿಚಿಂಗು ನಿಮಗೆ ಯಾವ ಥರ ಕಂಫರ್ಟಬಲ್ಲು, ನೀಟಾಗಿ ಹಾಸ್ಕೊಂಡು ಒಂದು ಕಾಟ್ ಮೇಲೆ ಏನಾದ್ರು ಹಾಸ್ಕೊಂಡು ನೀಟಾಗಿ ಮಾಡ್ಕೊಳ್ತೀರಾ, ಇಲ್ಲ ತೊಡೆ ಮೇಲೆ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊತೀರಾ, ನಿಮ್ಮ ಕಂಫರ್ಟ್ ಫ್ರೆಂಡ್ಸ್, ಯಾವ ರೀತಿ ಆದರೂ ಮಾಡ್ಕೋಬೋದು. ಈ ಥರ ಟೈಟ್ ಮಾಡಿಕೊಂಡು ನೋಡಿ, ಫಸ್ಟು ಬಿಗ್ ಪರ್ಲ್ ಹಾಕ್ಕೊಳ್ತೀನಿ. ಒಂದು ಪರ್ಲ್ ಹಾಕಿಬಿಟ್ಟು ಇವಾಗ ಬೋ ಎತ್ಕೊಂಡು ಬೋ ಹಾಕ್ಕೊಳ್ತೀನಿ. ಇದು ಹ್ಯಾಂಗ್ ಆಗುತ್ತೆ, ಅಂದರೆ ಅಲ್ಲಾಡುತ್ತೆ ಫ್ರೆಂಡ್ಸ್, ಇದು ಹ್ಯಾಂಗಿಂಗ್ ಡಿಸೈನ್ ಅಲ್ವಾ, ಅಲ್ಲಾಡ್ತಾ ಇರುತ್ತೆ ನಮಗೆ ಡಿಸೈನು. ಸೊ ಬ್ಯಾಕ್ ಸೈಡ್ ಇದೆ. ಸೊ ಫ್ರಂಟ್ ಬ್ಯಾಕ್ ಅಲ್ಲ, ನಾವು ಫ್ರಂಟ್ ಸೈಡಿಗೆ ಅಂತ ಸ್ಟಿಚ್ ಮಾಡ್ತೀವಿ. ಅದು ಹೋಗ್ತಾ ಹೋಗ್ತಾ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು ಸೇಮ್ ಕಲರ್ ತೊಗೊಳ್ಳಿ, ನಾಟ್ ಆದಷ್ಟು ಕಾಣಿಸ್ತಿರೋ ಥರ ನೀವು ಹಾಕಬೇಕು. ಸೆಂಟರ್ಗೆ ನಾನಿಲ್ಲಿ ನೀಡಲ್ನ ಹಾಕ್ತಾಯಿದ್ದೀನಿ ನೋಡಿ, ಸೆಂಟ್ರಿಂದ ಈ ಥರ ನೀಡಲ್ನ ಹಾಕ್ತಾಯಿದ್ದೀನಿ. ಇನ್ನೂ ಕಡಿಮೆ ದಾರ ಕೂಡ ಸುತ್ಕೋಬೋದು. ಇನ್ನು ವಿಡ್ತ್ ಕಡಿಮೆ ಬರೋ ಥರ ನೀವು ಕಾರ್ಡ್ ಲೆಂತ್ ಕಡಿಮೆ ತೊಗೊಂಡ್ರೆ ಈ ಬೋ ಏನಿದೆ ವಿಡ್ತ್ ಇನ್ನೂ ಕಡಿಮೆ ಆಗುತ್ತೆ. ಇಲ್ಲ ಇದು ಕರೆಕ್ಟ್ ಸೈಜು, ಇಷ್ಟೇ ಆದರೂ ತೊಗೋಬೋದು ಫ್ರೆಂಡ್ಸ್, 1.25 ಇಂಚಷ್ಟು ಸಾಕು. ಸೊ ಈ ಥರ ಅದನ್ನು ಹಾಕಿ ನಾನಿವಾಗ ಬೀಡ್ಸ್ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಗೋಲ್ಡನ್ ಬೀಡ್ಸ್ ಹಾಕ್ತಾಯಿದ್ದೀನಿ. 3 ತೊಗೋತೀನಿ. ಮೀಡಿಯಮ್ ಸೈಜ್ ಗೋಲ್ಡನ್ ಬೀಡನ್ನ 3 ಹಾಕ್ಕೋತೀನಿ ಸ್ಟಾರ್ಟಿಂಗ್. ಫಸ್ಟ್ ಇವಾಗ 3 ಹಾಕ್ಕೋತೀನಿ, ಆಮೇಲೆ ಇನ್ನೊಂದು ಹಾಕ್ಬೇಕಾದ್ರೆ 2 ಹಾಕ್ತೀನಿ. ಸೊ ಇವಾಗ 3 ಹಾಕ್ಕೊಂಡು ಒಂದು ಪರ್ಲು, ಇನ್ನೊಂದು ಚಿಕ್ಕ ಬೀಡು, ಒಂದು ಪರ್ಲ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ಇನ್ನೊಂದು ಚಿಕ್ಕ ಬೀಡ್ ಹಾಕೋತೀನಿ. ಪರ್ಲು ನಿಮಗೆ ಟಿಯರ್ ಡ್ರಾಪ್ ಶೇಪ್ ಸಿಕ್ಕಿದ್ರೆ ನಿಮ್ಮ ಪ್ಲೇಸಲ್ಲಿ ಅದನ್ನು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು ಗೋಲ್ಡನ್ ಬೀಡ್ಸ್ ಅಷ್ಟಾದಮೇಲೆ ಒಂದು ಪರ್ಲ್ ಇರಲಿ, ಯಾಕಂದರೆ ಏನನ್ಸ ಕಾಣಿಸುತ್ತೆ ಫ್ರೆಂಡ್ಸ್, ಸಾರಿಗಿದು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ, ಡಿಸೈನರ್ ಕುಚ್ಚು ಥರ. ಸೊ ನಾನು ಚಿಕ್ಕ ಬೀಡ್ ಬಿಟ್ಟು ವಾಪಸ್ನ ಹಾಕ್ಕೊಳ್ತೀನಿ ನೀಡಲ್ನ. ಇನ್ನು 4 ಬೀಡ್ಸ್ಗೆ ಪರ್ಲು ಸೇರಿಸಿ ಗೋಲ್ಡನ್ದು ಸೇರಿಸಿ 4 ಬೀಡ್ಗೆ ವಾಪಸ್ ತೊಗೋತೀನಿ. ಹಿಂದಗಡೆ ಒಂದು ಟೈಟಾಗಿ ನಾಟ್ ಮಾಡಿಕೊಂಡು ಇನ್ನೂ ಒಂದು ಲೈನ್ ಬರಬೇಕು ನಮಗಿಲ್ಲಿ. ಸೊ ಈ ಬ್ಯಾಕ್ ಸೈಡ್ಗೆ ನಾನು ನಾಟ್ ಮಾಡಿರೋದೆಲ್ಲ ಇರುತ್ತಲ್ವ, ಅಲ್ಲೇ ಒಂದೇ ಒಂದು ನಾಟ್ ಹಾಕೋತೀನಿ. ಸೊ ಈ ರೀತಿ ಟೈಟಾಗಿ ಸೆಕ್ಯೂರ್ ಆದ ತಕ್ಷಣ ನೋಡಿ, ಫಸ್ಟ್ ಬೀಡಿಗೆ ಒಂದೇ ಒಂದು ಬೀಡಿಗೆ ನಾನು ನೀಡಲ್ನ ಹಾಕಬೇಕು ಫ್ರೆಂಡ್ಸ್. ಇವಾಗ ಈ ಫಸ್ಟ್ ಬೀಡ್ ಏನಿದೆ ನಮಗೆ ನೋಡಿ, ಅದೊಂದಕ್ಕೆ ಮಾತ್ರ ನಾನು ಹಾಕೋತೀನಿ ನೀಡಲ್. ಮತ್ತೆ ಆ ಫಸ್ಟ್ ಬೀಡಿಗೆ ಒಂದಕ್ಕೆ ಹಾಕ್ಕೊಂಡು ಇವಾಗ 2 ಗೋಲ್ಡನ್ ಬೀಡ್ಸ್ ಹಾಕೋತೀನಿ. ಸ್ಟಾರ್ಟಿಂಗ್ 3 ಹಾಕ್ಕೊಂಡಿದ್ದೀವಲ್ಲ, ಮೇಲ್ಗಡೆ ಒಂದು ಬರಬೇಕು ನಮಗೆ. ಸೊ ಕಾಮನ್ ಆಗಿ ಅದಕ್ಕೋಸ್ಕರ ಇವಾಗ 2 ಗೋಲ್ಡನ್ ಬೀಡ್ಸು, ಒಂದು ಪರ್ಲು, ಒಂದು ಚಿಕ್ಕ ಬೀಡ್ ಹಾಕೋತೀನಿ. ಸೊ ಬೀಡ್ಸು ನಿಮಗೆ ಸೈಜಸ್ಸು ಡಿಸೈನ್ಸು ನಿಮ್ಮ ಇಷ್ಟ ಫ್ರೆಂಡ್ಸ್, ಯಾವ ರೀತಿ ಬೇಕಾದರೂ ನೀವು ಇದನ್ನು ಚೂಸ್ ಮಾಡಿ ಹಾಕ್ಕೋಬೋದು. ಬೋ ಕೆಳಗಡೆ ಸ್ವಲ್ಪ ಹ್ಯಾಂಗ್ ಆಗ್ತಾ ಇರಲಿ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ. ಸೊ ನೀವು ಓವರಾಲ್ ಬಟರ್ಫ್ಲೈ ಥರ ಕಾಣಿಸುತ್ತೆ, ಇಲ್ಲಾಂದರೆ ಬೋ ಥರ ಕಾಣಿಸುತ್ತೆ, 2 ಹೇಳ್ಕೊಬೋದು. ಸೊ ನೋಡಿ, ಇದು 3 ಬೀಡಲ್ಲೂ ವಾಪಸ್ ತೊಗೋತಾ ಇದ್ದೀನಿ. ಲಾಸ್ಟ್ ಒಂದು ಬೀಡ್ ಬಿಟ್ಟು ವಾಪಸ್ ತೊಗೊಂಡು ಮತ್ತೆ ಹಿಂದಗಡೆ 2-3 ಟೈಮ್ ನಾನು ನಾಟ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೋತೀನಿ. ಈ ಥರ ಸ್ಟಿಚಿಂಗ್ ಈ ಥರ ಇರುತ್ತೆ. ಇವಾಗ ಹಿಂದೆಗಡೆ ನಾಟ್, ಈ ದಾರ ಎಲ್ಲ ಆ ಕಡೆ ಈ ಕಡೆ ಒಂದೊಂದು ಹೋಗುತ್ತೆ ಫ್ರೆಂಡ್ಸ್. ಲಾಸ್ಟಲ್ಲಿ ಏನು ಮಾಡ್ತೀರಾ ನೀವು, ಒಂಚೂರು ಒಂದೇ ಒಂದು ಲೋಟದಲ್ಲಿ ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿ ಸೆಟ್ ಮಾಡ್ತೀರಾ. ಥ್ರೆಡ್ಸ್ನೆಲ್ಲ ನೀಟಾಗಿ ಸೆಟ್ ಮಾಡ್ತೀರಾ. ಅದು ಡ್ರೈ ಆಗಿಬಿಟ್ರೆ ಅದು ಲಾಂಗ್ ಟೈಮ್ ಹಾಗೇ ಇರುತ್ತೆ, ನಿಮಗೆ ಒಂಚೂರು ಅಲ್ಲಾಡೋದಿಲ್ಲ. ಸೊ ಇದಕ್ಕೆಲ್ಲ ಐರನ್ ಮಾಡಿದ್ರೂ ಐ ಮೀನ್ ಹೇರ್ ಸ್ಟ್ರೈಟ್ನಲ್ಲಿ ಸ್ಟ್ರೈಟ್ ಮಾಡಿದ್ರು ಥ್ರೆಡ್ಸು ನಾವೆಲ್ಲ ಫೋಲ್ಡ್ ಮಾಡಿ ಆ ಥರ ಎಲ್ಲ ಟೈ ಮಾಡಿ ಹಾಕೋವಾಗ ಪ್ರೆಸ್ ಆಗೇ ಆಗುತ್ತೆ ಅಲ್ವಾ. ಸೊ ಈ ಥರ ಥ್ರೆಡ್ಸ್ ಎಲ್ಲ ಆಚೆ ಈಚೆ ಬಂದರೆ ಇನ್ ಕೇಸು ಜಸ್ಟ್ ನೀರಲ್ಲಿ ಒಂಚೂರು ಒಂದು ಡ್ರಾಪಲ್ಲಿ ಸೆಟ್ ಮಾಡಿ ಅಷ್ಟೇ, ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಡ್ರೈ ಆಗಾಗ ಬಿಟ್ಟು ಫೋಲ್ಡ್ ಮಾಡ್ಬೇಕು ಸ್ಯಾರಿ. ಈ ಥರ ನೋಡಿ, ಜಸ್ಟ್ ಈ ಥರ ಕೈಯಲ್ಲಿ ಸೆಟ್ ಮಾಡ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇನ್ನೂ ಅಗಲ ಬೇಕಂದರೆ ಇನ್ನೂ ಅಗಲ ಪ್ರೆಸ್ ಮಾಡಿ, ಕಡಿಮೆ ಬೇಕಂದರೆ ಜಸ್ಟ್ ಆ ಥರ ನೀರು ಡ್ರಾಪಲ್ಲಿ ಚೂರು ಸೆಟ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಸೊ ಯಾರು ಕ್ರೋಶ ಬಂದಿಲ್ಲ ಆದರೂ ನಮಗೆ ಡಿಫ್ರೆಂಟ್ ಡಿಸೈನ್ ಬೇಕಂದರೆ ಈ ಥರ ಡಿಸೈನ್ಸ್ನ ಟ್ರೈ ಮಾಡ್ಕೋಬೋದು. ಎಲ್ಲರೂ ಮನೇಲಿ ಹಾಕ್ಕೋಬೋದು ಈ ಡಿಸೈನ್. ಈವನ್ ಬೂಟಿಕಲ್ಲೂ ತುಂಬ ಜನ ಹಾಕ್ಕೊಡ್ತಾರೆ, ತುಂಬ ಕಾಸ್ಟ್ ಕೇಳ್ತಾರೆ ಫ್ರೆಂಡ್ಸ್, ತುಂಬ ಕಾಸ್ಟ್ಲಿ ಇರುತ್ತೆ ಈ ಥರ ಡಿಸೈನ್ಸ್ ಎಲ್ಲ. ಸೊ ಸಿಂಪಲಾಗಿ ನೀವು ನಮ್ಮ ಸಾರಿಗೆ ನಾವೇ ಹಾಕ್ಕೋಬೇಕು ಅಂತ ಇಷ್ಟ ಬೀಳೋರು ತುಂಬ ಜನ ಇರ್ತಾರೆ ಅಲ್ವಾ. ಸೊ ಅಂಥವ್ರಿಗೆ ಇದು ಸೂಟ್ ಆಗುತ್ತೆ, ಟ್ರೈ ಮಾಡ್ಬೋದು ಒಂದು ಟೈಮು. ಸೊ ನೋಡಿ,
ಬಿಗ್ ಬೀಡನ್ನ ಹಾಕಿಬಿಟ್ಟು ಮತ್ತು ಇದು ಇನ್ನೊಂದು ಬೋ ಟೈಪ್ ಇರೋದನ್ನ ನಾನು ಎತ್ಕೊಂಡು ಸೆಂಟ್ರಲ್ಲಿ ನೀಡಲ್ನ ಹಾಕ್ತೀನಿ. ಜಸ್ಟ್ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಬೀಡ್ಸು ನೀವು ಈ ಥರ ಬೋನ ರೆಡಿ ಮಾಡಿಟ್ಕೊಂಡ್ರೆ ಸ್ಟಿಚ್ ಮಾಡ್ಕೋದು. ಮ್ಯಾಕ್ಸ್ ನಿಮಗೆ 16 to 17 ಹಿಡ್ಸುತ್ತೆ ಅಷ್ಟೇ ಬೋ. ಅದು ಒಂದು 5 ಮಿನಿಟ್ಸು ತೊಗೊಳ್ಳಲ್ಲ ಒಂದೊಂದು ಮಾಡೋಕ್ಕೆ. 5 ಮಿನಿಟ್ಸಿಗೆ 2 or 3 ಮಾಡ್ಕೊಂಬಿಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್, ತುಂಬ ಈಸಿ ಡಿಸೈನು. ಸೊ ನೋಡಿ, ನಾನಿಲ್ಲಿ 5 ಬೀಡ್ಸ್ ಒಟ್ಟಿಗೆ ಹಾಕಿ ಲಾಸ್ಟ್ ಬಿಟ್ಟು ವಾಪಸ್ ಬಂದಿದ್ದೀನಿ. ಇಲ್ಲೊಂದು ನಾಟ್ ಹಾಕ್ಕೊಂಡು ಮತ್ತು ಫಸ್ಟ್ ಬೀಡಿಗೆ ಮಾತ್ರ ಬರ್ತೀನಿ. ಫಸ್ಟ್ ಬೀಡಿಗೆ ಮಾತ್ರ ತೊಗೊಂಡು ಮತ್ತೆ 2 ಮೀಡಿಯಮ್ ಸೈಜ್ ಬೀಡು, ಒಂದು ಪರ್ಲು, ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತೀನಿ. ಹಾಕಿ ಒಂದು ಬೀಡು ಬಿಟ್ಟು ಮಿಕ್ಕಿದ ಬೀಡಿಗೆಲ್ಲ ವಾಪಸ್ ಹೋಗಿ ಮತ್ತೆ ನಾಟ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಬ್ಯಾಕ್ ಸೈಡು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ನಾನು ಹೇಳ್ದೆ ಅಲ್ಲ, ಈ ಬೋ ಏನಿದೆ ಅದರದ್ದು ಮೆಷರ್ಮೆಂಟು ಇನ್ನೂ ವಿಡ್ತ್ ಕಡಿಮೆ ಬೇಕಂದರೆ ಇನ್ನೂ ಕಡಿಮೆ ಮಾಡ್ಕೋಬೋದು, ಇನ್ನೂ ದೊಡ್ಡ ಸೈಜ್ ಬೇಕಂದರೆ ಇನ್ನೂ ಜಾಸ್ತಿ ದೊಡ್ಡದು ಮಾಡ್ಕೋಬೋದು ಫ್ರೆಂಡ್ಸ್, ಆ್ಯಸ್ ಯು ವಿಶ್. ಇದನ್ನು ಇನ್ನೂ ದೊಡ್ಡ ಸೈಜ್ ಮಾಡಿಕೊಂಡು ಬೇಕಂದರೆ ಸಾರಿ ಎಡ್ಜಿಗೆ ಮಾತ್ರ ಒಂದು 2 ಬರೋ ಥರ ನೀವು ಮಾಡ್ಕೋಬೋದು. ಸೊ ಇಲ್ಲಾಂದರೆ ಈ ಥರ ಸೆಂಟ್ರಲ್ಲಿ ಇಷ್ಟು ಮೆಷರ್ಮೆಂಟ್ ಅಂತ ಸೇಮ್ ಗ್ಯಾಪಲ್ಲಿ ಚಿಕ್ಕ ಸೈಜಲ್ಲಿ ಮಾಡ್ಕೋಬೋದು. ಈ ಥರ ಒಂದು 3 to 4 ನಾಟ್ಸ್ ಹಾಕಿಬಿಟ್ಟು ಕಟ್ ಮಾಡಿಬಿಟ್ಟು, ಸೊ ಸ್ಟಿಚಿಂಗ್ ಹಾಕಿರೋದೆಲ್ಲ ನಮ್ಗೆ ಕಾಣಿಸ್ಬಾರ್ದು, ನೀಟಾಗಿ ಸೆಟ್ ಮಾಡಿದ್ರೆ ಡಿಸೈನ್ ರೆಡಿ ಆಗೋಗುತ್ತೆ. ಜಸ್ಟ್ ಇಷ್ಟೇ, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಓವರಾಲ್ ಫೈನಲ್ ಲುಕ್ ನೋಡಬೇಕು ಫ್ರೆಂಡ್ಸ್, ಅದು ಡೈರೆಕ್ಟಾಗಿ ನೀವು ಹಾಕಿ ನೀವು ನೋಡಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲಾಗೆಲ್ಲ ಸ್ಟಿಚ್ ಮಾಡಿ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೊಂದು ಪಿಕ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಇದರಲ್ಲಿ ಟಿಯರ್ ಡ್ರಾಪ್ ಯೂಸ್ ಮಾಡಿರೋವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಹತ್ತಿರ ಕೂಡ ಸ್ಟಿಚ್ ಮಾಡ್ಕೋಬೋದು ನೀವು, ಇಲ್ಲ ಇಷ್ಟು ಗ್ಯಾಪಲ್ಲಿ 3 ಇಂಚ್ ಗ್ಯಾಪಲ್ಲಿ ಕೂಡ ನೀವು ಮಾಡ್ಕೋಬೋದು, ಇಲ್ಲ 2.5 ಕೂಡ ಮಾಡ್ಕೋಬೋದು. ಸೊ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ವಿಡಿಯೋಗಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ ಈ ಡಿಸೈನು. ಸೊ ಒಂದು ಸಾರಿಗೆ ನೀವು ಟ್ರೈ ಮಾಡ್ಬೋದು ವಿತೌಟ್ ಕ್ರೋಶ. ಡಿಫ್ರೆಂಟಾಗಿ ಡಿಸೈನ್ ಬೇಕು, ಡಿಸೈನರ್ ಕುಚ್ಚು ಬೇಕು, ಡಿಫ್ರೆಂಟಾಗಿ ಟ್ರೈ ಮಾಡಬೇಕನ್ನೋರು ಈ ಡಿಸೈನ ಒಂದು ಸತಿ ಟ್ರೈ ಮಾಡಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಟ್ರೈ ಮಾಡಿರೋದು ಫ್ರೆಂಡ್ಸ್, ತುಂಬ ಚೆನ್ನಾಗೂ ಕೂಡ ಬಂದಿತ್ತು. ನೀವು ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್, ಯಾಕಂದರೆ ಚೆನ್ನಾಗಿ ಬರುತ್ತೆ ಖಂಡಿತ. ಸೊ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.